ನಮಸ್ಕಾರ ವೀಕ್ಷಕರೇ, ಸಾಧಕರೊಂದಿಗೆ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಪಂಚದಾದ್ಯಂತ ಅನೇಕ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ವಿಭಿನ್ನ ಸಾಧನೆಗಳನ್ನು ಮಾಡ್ತಿರುವಂಥ ಸಾಧಕರಿದ್ದಾರೆ. ಅಂತಹ ಎಲೆಮರೆಕಾಯಿಯ ಸಾಧಕರನ್ನು ಗುರುತಿಸಿ ಅವರೊಂದಿಗೆ ಸಂವಾದಗಳನ್ನು ಮಾಡುವಂಥದ್ದು, ಅವರ ಜೊತೆಗಿನ ಅನುಭವಗಳನ್ನು ಹಂಚಿಕೊಳ್ಳುವಂಥ ವಿಶಿಷ್ಟ ಪ್ರಯತ್ನವೇ ಸಾಧಕರೊಂದಿಗೆ ಸಂವಾದ. ಮನುಷ್ಯ ಹುಟ್ಟಿದಾಗಿನಿಂದ ಸ್ವಾಭಾವಿಕವಾಗಿ ತನ್ನದೇ ಆದಂಥ ಹಕ್ಕುಗಳನ್ನು ಹೊಂದಿದ್ದಾನೆ. ಆ ಹಕ್ಕುಗಳು ಸ್ವಭಾವತಃ ಮನುಷ್ಯನೆಂದರೆ ಉಲ್ಲಂಘನೆಯಾಗ್ತಿರುವಂತಹ ಉದಾಹರಣೆಗಳು ಉಂಟು. ಹಾಗಾಗಿ ವಿಶ್ವಸಂಸ್ಥೆ 1948 ಡಿಸೆಂಬರ್ 10ನೇ ತಾರೀಕು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡ್ತು. ಆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯ ಪ್ರತಿಫಲವಾಗಿ ಪ್ರಪಂಚದಾದ್ಯಂತ ಬಹುತೇಕ ರಾಷ್ಟ್ರಗಳು ತಮ್ಮದೇ ಆದಂಥ ಸಂಸ್ಥೆಗಳನ್ನು ಆರಂಭಿಸಿಕೊಂಡು ಆ ಮೂಲಕ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವ ಕೆಲಸಗಳನ್ನು ಮಾಡ್ತಿದ್ದಾವೆ. ಭಾರತವೂ ಕೂಡ ಅದಕ್ಕೆ ಹೊರತಾಗಿಲ್ಲ. ಭಾರತದಲ್ಲಿ ಮಾನವ ಹಕ್ಕುಗಳ ಆಯೋಗಗಳಿದ್ದಾವೆ. ಅದರೊಟ್ಟಿಗೆ ಭಾರತದಾದ್ಯಂತ ಅನೇಕ ನಾನ್ ಗವರ್ನಮೆಂಟ್ ಆರ್ಗನೈಸೇಷನ್ಗಳು ಕೆಲಸ ಮಾಡ್ತಿದ್ದಾವೆ, ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಿದ್ದಾವೆ. ಮಾನವ ಹಕ್ಕುಗಳ ಉಲ್ಲಂಘನೆಯಾದಾಗ ಸ್ವತಃ ತಾವು ಮುಂದೆ ಬಂದು ಆ ಹಕ್ಕುಗಳನ್ನು ಸಂರಕ್ಷಣೆ ಮಾಡ್ತಿದ್ದಾವೆ. ಅಂತಹ ಮಾನವ ಹಕ್ಕುಗಳ ಸಂಸ್ಥೆಯೊಂದನ್ನು ಆರಂಭಿಸಿಕೊಂಡು ಆ ಮೂಲಕ ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡುವಂಥದ್ದು, ಅದರ ಕುರಿತಾಗಿ ಜಾಗೃತಿ ಮೂಡಿಸುವಂತಹ ಒಬ್ಬ ಸಾಧಕರು ಇವತ್ತು ನಮ್ಮ ಜೊತೆಗಿದ್ದಾರೆ. ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಹಾಗೂ ಭಾರತ್ ಸೇವಕ್ ಸಮಾಜದ ಜಂಟಿ ಕಾರ್ಯದರ್ಶಿಗಳಾಗಿದ್ದಂಥ CD ಕಿರಣ್ ಅವರನ್ನು ಇವತ್ತು ನಮ್ಮ ಸಾಧಕರ ಸಂವಾದ ಕಾರ್ಯಕ್ರಮದಲ್ಲಿ ಮಾತನಾಡಿಸಿ ಮಾನವ ಹಕ್ಕುಗಳನ್ನು ಯಾಕೆ ಅವರು ಆಯ್ಕೆ ಮಾಡಿಕೊಂಡ್ರು ಮತ್ತು ಅವ್ರು ಮಾಡ್ತಿರುವಂಥ ಸಾಧನೆಗಳೇನು ಅನ್ನುವಂಥ ಕುರಿತು ಒಂದು ಚರ್ಚೆ ಮಾಡುವಂಥದ್ದೇ ಇವತ್ತಿನ ಸಾಧಕರೊಂದಿಗೆ ಸಂವಾದ. ಸರ್, ಕಾರ್ಯಕ್ರಮ ನಮಸ್ಕಾರ. ಸರ್, ಇದು ಮಾನವ ಹಕ್ಕುಗಳು ಅನ್ನುವಂಥದ್ದು ಒಂದು ವಿಸ್ತೃತವಾದಂಥ ಪರಿಕಲ್ಪನೆ. ಪ್ರಪಂಚದಾದ್ಯಂತ ಮಾನವ ಹಕ್ಕುಗಳ ಕುರಿತಾಗಿ ಸಾಕಷ್ಟು ಸಂಘಟನೆಗಳು ಕೆಲಸ ಮಾಡ್ತಾ ಹೋಗ್ತಿದ್ದಾವೆ. ನಿಮ್ಮ ಸಂಘಟನೆ ಯಾವಾಗ ಆರಂಭ ಆಯಿತು ಸರ್, ಮತ್ತು ನಿಮ್ಮ ಕಾರ್ಯವ್ಯಾಪ್ತಿ ಏನು? ನಮ್ಮ ಸಂಸ್ಥೆ ಮಾನವ ಜಾತಿಗಿಂತ ಮಾನವೀಯತೆ ದೊಡ್ಡದು ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತೇಳಿ 2006ನೇ ಇಸ್ವಿಯಲ್ಲಿ ವಿಶ್ವಮಾನ್ಯ ಚಾರಿಟಬಲ್ ಟ್ರಸ್ಟ್ ಅನ್ನೋ ಒಂದು ಟ್ರಸ್ಟಿನ ಮೂಲಕ ಶುರುವಾದಂಥ ಒಂದು ಸಂಸ್ಥೆ. ತದನಂತರ 2009ರಲ್ಲಿ ಆ ಸಂಸ್ಥೆಯ ಅಡಿಯಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸೇವಾ ಸಂಸ್ಥೆ ಅನ್ನೋ ಒಂದು ಮಾನವ ಹಕ್ಕುಗಳ ಸಂಸ್ಥೆಯನ್ನು ಹುಟ್ಟಾಕಿ ಆ ಮೂಲಕ ಸಮಾಜದಲ್ಲಿ ಮಾನವ ಹಕ್ಕುಗಳ ಬಗ್ಗೆ ಮತ್ತು ಕರ್ತವ್ಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾ ಶುರು ಮಾಡಿದೆವು. ತದನಂತರದಲ್ಲಿ 2012-13ನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರ ಯಾವುದೇ ನಾನ್ ಗೌರ್ನಮೆಂಟಲ್ ಆರ್ಗನೈಸೇಷನ್ಸು ರಾಷ್ಟ್ರೀಯ ಅನ್ನೋ ಪದವನ್ನು ಬಳಸಬಾರ್ದು ಅಂತ ಸುತ್ತೋಲೆಗಳನ್ನು ಹೊರಡಿಸಿದಾಗ ರಾಷ್ಟ್ರೀಯ ಮಾನವ ಹಕ್ಕುಗಳ ಸೇವಾ ಸಂಸ್ಥೆ ಅನ್ನೋ ಹೆಸರನ್ನು ಬದಲಾಯಿಸಿ ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನ ಅಂಥೇಳಿ ಏನು ಡಿಸೆಂಬರ್ 10, 1948 ವಿಶ್ವಸಂಸ್ಥೆ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾಡಿತ್ತು. ಅದರ ಅಡಿಯಲ್ಲೇ ಈ ಒಂದು ಹೊಸ ಟ್ರಸ್ಟನ್ನು ಸ್ಥಾಪನೆ ಮಾಡಿ ಇನ್ನೂ ಉತ್ಸುಕವಾಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಏನು ಒಂದು ತಳಹದಿ ಹಾಕಬೇಕು ಅದನ್ನು 2013-14ರಲ್ಲಿ ನಾವು ಹಾಕಿ ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ಕೆಲಸಗಳನ್ನು ಅದರಲ್ಲಿ ಮಾಡಿಕೊಂಡು ಬರ್ತಾಯಿದ್ದೇವೆ. ಮಾನವ ಹಕ್ಕುಗಳು ಅನ್ನೋದಕ್ಕೆ ಒಂದು ಸೀಮಿತವಾದ ಪರಿಧಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಕೆಲವು ಸಾರಿ ಮಾನವ ಹಕ್ಕುಗಳು ಅನ್ನೋದನ್ನು ಅರ್ಥೈಸೋದೇ ಕಷ್ಟ ಅನ್ನುವಂಥದ್ದು. ಯಾಕೆಂದರೆ ಮಾನವ ಹಕ್ಕುಗಳು ಒಂದು ವಿಸ್ತೃತವಾದಂಥ ರೂಪ. ಮನುಷ್ಯ ಸ್ವಾಭಾವಿಕವಾಗಿ ಏನೇನು ಹಕ್ಕುಗಳನ್ನು ಅನುಭವಿಸ್ತಿರ್ತಾನೋ ಎಲ್ಲ ಹಕ್ಕುಗಳು ಕೂಡ ಮಾನವ ಹಕ್ಕುಗಳ ವ್ಯಾಪ್ತಿಯಲ್ಲಿ ಬರುತ್ತೆ. ಈಗ ನಿಮ್ಮ ಸಂಸ್ಥೆ ಕೆಲಸ ಮಾಡುವಾಗ ನಿಮ್ಮ 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 ಭಾವನೆಯಲ್ಲಿ ಮಾನವ ಹಕ್ಕುಗಳು ಅಂದರೆ ಏನು, ಯಾವ ವ್ಯಾಪ್ತಿಯ ಒಳಗಡೆ ಮಾನವ ಹಕ್ಕುಗಳನ್ನು ಗುರುತಿಸ್ತೀರಿ? ನೋಡಿ, ಅದೇನು ದೈವ ಪ್ರೇರಣೆನೋ ಏನೋ ಗೊತ್ತಿಲ್ಲ. 2006ರಲ್ಲಿ ನಾವು ವಿಶ್ವಮಾನ್ಯ ಚಾರಿಟಬಲ್ ಟ್ರಸ್ಟ್ ಅಂತ ಶುರು ಮಾಡಿದಾಗ ಅದರ ಟ್ಯಾಗ್ ಲೈನ್ ಆಗಿ ಮಾನವ ಜಾತಿಗಿಂತ ಮಾನವೀಯತೆ ದೊಡ್ಡದು ಅಂತೇಳಿ ನಾವು ಅದರ ಶೀರ್ಷಿಕೆಯನ್ನು ಇಟ್ಟಿದ್ದು. ತದನಂತರ 2009ರಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಸೇವಾ ಸಂಸ್ಥೆಯನ್ನು ಶುರು ಮಾಡಿದಾಗ ಆಕ್ಸೆಸ್ ಟು ಜಸ್ಟಿಸ್ ಹ್ಯೂಮನ್ ರೈಟ್ಸ್ ಫಾರ್ ಆಲ್ ಅಂತ ಇಟ್ಟು ಅದನ್ನು 2013-14ರಲ್ಲಿ ಯೂನಿವರ್ಸಲ್ ಹ್ಯೂಮನ್ ರೈಟ್ಸ್ ಸರ್ವಿಸ್ ಫೌಂಡೇಶನ್ ಅಂದರೆ ವಿಶ್ವ ಮಾನವ ಹಕ್ಕುಗಳ ಚಾರಿಟಬಲ್ ಫೌಂಡೇಶನ್ ಅಂತ ನಾವು ಮಾಡಿದಾಗ ಅದಕ್ಕೆ ಮಾನವ ಜಾತಿಗಿಂತ ಮಾನವೀಯತೆ ದೊಡ್ಡದು, ಜೊತೆಗೆ
ಆಕ್ಸೆಸ್ ಟು ಜಸ್ಟಿಸ್ ಹ್ಯೂಮನ್ ರೈಟ್ಸ್ ಫಾರ್ ಆಲ್ ಎಂಬ ಈ ಶೀರ್ಷಿಕೆ ಕೆಳಗೆ ನಾವು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ವು. ಆದರೆ ಲಿಟ್ರಲಿ ವಾಸ್ತವಿಕವಾಗಿ ಅಂದರೆ ಬರವಣಿಗೆ ರೂಪದಲ್ಲಿ ಒಬ್ಬೊಬ್ಬ ವಿದ್ವಾಂಸರುಗಳು ಕೂಡ ಮಾನವ ಹಕ್ಕುಗಳ ಬಗ್ಗೆ ತಮ್ಮದೇ ಆದಂಥ ವ್ಯಾಖ್ಯಾನಗಳನ್ನು ಕೊಟ್ಟಿದ್ದಾರೆ. ಆದರೆ ಎಲ್ಲವನ್ನೂ ಸಂಕ್ಷಿಪ್ತವಾಗಿ ಕ್ರೋಢೀಕರಿಸಿ ಹೇಳೋದಾದರೆ ಮಾನವ ಹಕ್ಕುಗಳಂದ್ರೇನು? ಜೀವನದ, ಸ್ವಾತಂತ್ರ್ಯದ, ಸಮಾನತೆಯ ಮತ್ತು ಘನತೆಯ ಹಕ್ಕುಗಳೇ ಮಾನವ ಹಕ್ಕುಗಳು ಅಂತ ಹೇಳಿ ನಾವು ಹೇಳಿಬಿಡ್ತೀವಿ. ಹಾಗಾದರೆ ಜೀವನ ಅಂದ್ರೇನು? ಜೀವನದಲ್ಲಿ ಸ್ವಾತಂತ್ರ್ಯ ಅಂದ್ರೇನು? ಅದರಲ್ಲಿ ಸಮಾನತೆ ಅಂದ್ರೇನು? ಮತ್ತು ಅದರಲ್ಲಿ ಘನತೆ ಅಂದ್ರೇನು? ಆ ಘನತೆಯಿಂದ ಬದುಕುವಂಥದ್ದು ಏನು? ಇದೆಲ್ಲವನ್ನು ಒಟ್ಟಾರೆಯಾಗಿ ಒಂದು ವಾಕ್ಯದಲ್ಲಿ ಸಮೀಕರಿಸ್ಬೋದು. ಆದರೆ ಅದನ್ನು ಸಾಮಾಜಿಕ ಸ್ತರದಲ್ಲಿ ನಾವು ಬಳಕೆಗೆ ತರುವಾಗ ಅದರ ವ್ಯಾಪ್ತಿ ತುಂಬ ವಿಶಾಲವಾಗಿದೆ. ಅದಕ್ಕೆ ಬೇರೆ ಬೇರೆ ಆಯಾಮಗಳಿದೆ. ಅದನ್ನು ನಿರ್ದಿಷ್ಟವಾಗಿ ಹೀಗೆ ಅಂತಲೇ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ಆಯಾ ಪರ್ಟಿಕ್ಯುಲರ್ ಕ್ಷೇತ್ರಗಳು ಬಂದಾಗ ಆ ಮಾನವ ಹಕ್ಕುಗಳು ಆ ಯಾವುದೋ ಒಂದು ಸಮಸ್ಯೆ ಉದ್ಭವ ಆಯಿತು, ಈ ಸಮಸ್ಯೆಯಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಹೇಗಾಗ್ತಾ ಇದೆ, ಇದು ಮಾನವ ಹಕ್ಕುಗಳ ವ್ಯಾಪ್ತಿಗೆ ಯಾವ ಮಟ್ಟಕ್ಕೆ ಬರ್ತಾ ಇದೆ ಅನ್ನೋದನ್ನು ಪರಾಮರ್ಶೆ ಮಾಡಿ ಆ ನಿಟ್ಟಿನಲ್ಲಿ ನಾವು ಹ್ಯೂಮನ್ ರೈಟ್ಸ್ ವೈಲೇಷನ್ಸ್ ಆಗಿದೆಯಾ, ಅದ್ರ ಬಗ್ಗೆ ಏನು ಕ್ರಮ ಕೈಗೊಳ್ಬೋದು, ಕಾನೂನು ಏನು ಹೇಳುತ್ತೆ, ಒಟ್ಟಾರೆ ಆ ಮೂಲಕ ಹೋಗ್ತೀವಿ. ಆದರೆ ಇದಕ್ಕೆಲ್ಲ ನಾನು ಕಂಡುಕೊಂಡಂಥ ಇಷ್ಟು ವರ್ಷದ ಈ ಸುದೀರ್ಘ ಪ್ರಯಾಣದಲ್ಲಿ ನಾನು ಕಂಡುಕೊಂಡದ್ದೇನಪ್ಪ ಅಂದರೆ, ಮನುಷ್ಯನಿಗೆ ಮಾನವೀಯತೆ ಬೇಕು. ಒಟ್ಟಾರೆ ಮಾನವ ಹಕ್ಕುಗಳು ಬೇರೆ ಅಲ್ಲ, ಮಾನವೀಯತೆ ಬೇರೆ ಅಲ್ಲ. ಮನುಷ್ಯ ಇನ್ನೊಬ್ಬ ಮನುಷ್ಯನ ಪರಸ್ಪರ ಗೌರವಿಸೋದನ್ನ ಕಲ್ತ್ಕೊಂಡ್ಬಿಟ್ರೆ, ವ್ಯಕ್ತಿ ಗೌರವವನ್ನು ಕೊಡೋದನ್ನ ಕಲ್ತ್ಕೊಂಡ್ಬಿಟ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಒಟ್ಟಾರೆ ನಾವು ಹೇಳೋದು, ಮಾನವೀಯತೆಯನ್ನು ಬೆಳೆಸ್ಕೊಳ್ಳಿ, ವ್ಯಕ್ತಿಯನ್ನು ಗೌರವಿಸಿ, ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸ್ಕೊಳ್ಳಿ, ಆ ಮೂಲಕ ಘನತೆಯುಕ್ತ ಬದುಕನ್ನು ಕಟ್ಕೊಳ್ಳೋ ಪ್ರಯತ್ನ ಮಾಡಿ ಅನ್ನೋದು ನಮ್ಮ ಸಂಸ್ಥೆಯ ಸಂದೇಶ. ಸೇವಾ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ಒಂದು ಸ್ಫೂರ್ತಿ ಹಿಂದಲೋ ಅಥವಾ ಬೇರೆ ಯಾವುದೋ ಕಾರಣಕ್ಕಾಗಿ ಸೇವಾ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೋತಾರೆ. ನೀವು ಮಾನವ ಹಕ್ಕುಗಳನ್ನೇ ಆಧಾರವಾಗಿಟ್ಟುಕೊಂಡು ಮಾನವ ಹಕ್ಕುಗಳ ದೃಷ್ಟಿಯಿಂದನೇ ಸೇವಾ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇನೆ. ನಾನು ಮೂಲತಃ ಇತಿಹಾಸದ ವಿದ್ಯಾರ್ಥಿ. ನನಗೆ ಅದು ಶೈಕ್ಷಣಿಕವಾಗಿ ಅಂತ ಅಲ್ಲ, ಸಾಮಾಜಿಕವಾಗಿಯೂ ಕೂಡ ಮತ್ತು ನನ್ನ ವೈಯಕ್ತಿಕವಾಗಿಯೂ ಕೂಡ ನನಗೆ ಇತಿಹಾಸ ತಿಳ್ಕೊಳ್ಳೋದ್ರಲ್ಲಿ ತುಂಬ ಆಸಕ್ತಿ ಇದೆ. ಆ ನಿಟ್ಟಿನಲ್ಲಿ ನಾನು ನಮ್ಮ ಭಾರತ ದೇಶದ ಸಂವಿಧಾನ ಇವುಗಳನ್ನೆಲ್ಲ ಓದುವಾಗ ಏನಾಗುತ್ತೆ, ಇಡೀ ಸಮಗ್ರ ಸಂವಿಧಾನವನ್ನು ಓದುವಷ್ಟು ಜ್ಞಾನವಂತರು ನಮ್ಮಲ್ಲಿ ಭಾಳ ಕಮ್ಮಿ. ಆದರೆ ಈಗ ನೋಡಿ, ನಾನು ಇದನ್ನು ಓದ್ತಾ ಇರಬೇಕಂದ್ರೆ ಒಂದು ಕಂಡುಕೊಂಡೆ, ಏನು, ಇಡೀ ಸಂವಿಧಾನದ ಪೀಠಿಕೆಯಲ್ಲೇ ಅದನ್ನು ಕ್ರೋಢೀಕರಿಸಿ ಇಡೀ ಸಂವಿಧಾನದ ಒಂದು ಸಂದೇಶವನ್ನು ಸಾರಿದ್ದಾರೆ. ಆ ಸಂದೇಶದಲ್ಲೇ ನಮ್ಮ ಹಕ್ಕು ಕರ್ತವ್ಯಗಳು ಎಲ್ಲವೂ ಒಳಗೊಂಡಿದೆ. ಸೊ ಇದನ್ನು ಎಲ್ಲೋ ಒಂದು ಕಡೆ ಅದನ್ನು ದೈವ ಪ್ರೇರಣೆ ಅನ್ಬೋದು, ನಾನು ಹೇಗೆ ಮೋಟಿವೇಟ್ ಆದೆ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟವಾದ ನೆನಪಿಲ್ಲ. ಆದರೆ ನನ್ನೊಳಗೆ ಅದು ಇತ್ತೋ ಏನೋ, ಅದು ಆಚೆಗೆ ಬಂದಿದೆ. ನನಗೆ ಆ ಸಬ್ಜೆಕ್ಟನ್ನು ನೋಡಿದಾಗ ಇಲ್ಲ ಅದನ್ನು ಕಲ್ತ್ಕೋಬೇಕು ಅಂತ, ಅದನ್ನು ಇನ್ನೊಬ್ಬರಿಗೆ ತಿಳಿಸ್ಬೇಕು ಅನ್ನೋ ಆಸಕ್ತಿ ಬಂತು. ಆ ನಿಟ್ಟಿನಲ್ಲಿ ನಾನು ಮಾನವ ಹಕ್ಕುಗಳ ವಿಚಾರ ತಗೊಂಡೆ. ಆಮೇಲೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಾಗ್ಬೋದು, ಪ್ರಾದೇಶಿಕವಾಗಿರ್ಬೋದು, ಸ್ಥಳೀಯ ಗ್ರಾಮ ಮಟ್ಟದಲ್ಲಿರ್ಬೋದು, ಪ್ರತಿಯೊಂದು ಜಾಗದಲ್ಲೂ ಮಾನವ ಹಕ್ಕುಗಳು ಅನ್ನೋದು ಒಂದು ಜೀವಂತ ವಿಷಯ. ಅದನ್ನು ಅದು ಎಲ್ಲರಿಗೆ ಅವಶ್ಯಕವಾಗಿರುವಂಥ ವಿಷಯವಾಗಿರೋದ್ರಿಂದ ನಾವು ಸಾಧ್ಯವಾದಷ್ಟು ಇಂಥ ಒಂದು ಸೂಕ್ಷ್ಮವಾದ ಮತ್ತು ಸಂಕೀರ್ಣವಾದ ಒಂದು ದೊಡ್ಡ ಮೌಲ್ಯ ಇರುವಂಥ ಈ ಒಂದು ಸಬ್ಜೆಕ್ಟನ್ನು ತಗೊಂಡು ಏನಕ್ಕೆ ಅದ್ರ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿ ಬಂತು. ಕಾರಣ, ನಮ್ಮಲ್ಲಿ ಶಿಕ್ಷಿತರಿದ್ದಾರೆ, ಆದರೆ ವಿದ್ಯಾವಂತರುಗಳ ಸಂಖ್ಯೆ ಕಮ್ಮಿ. ಶಿಕ್ಷಿತರಿಗೂ ವಿದ್ಯಾವಂತರಿಗೂ ಒಂದು ವ್ಯತ್ಯಾಸ ಇದೆ, ಅದನ್ನು ಮುಂದಿನ ಚರ್ಚೆಯಲ್ಲಿ ನಾವು ಮಾಡುವ. ಆದರೆ ಈಗ ಇಂಜಿನಿಯರ್ ಇರ್ತಾರೆ, ಡಾಕ್ಟರ್ ಇರ್ತಾರೆ, ಮೇಸ್ಟ್ರ್ ಇರ್ತಾರೆ, ಲಾಯರ್ಸ್ ಇರ್ತಾರೆ, ಅಥವಾ ಬೇರೆ ಬೇರೆ ಸ್ತರದಲ್ಲಿ ಬೇರೆ ಬೇರೆ ಉದ್ಯೋಗಗಳನ್ನ ಮಾಡ್ತಾ ಇರೋ ಎಲ್ಲ ಈ ನಮ್ಮ ಸೋಕಾಲ್ಡ್ ಇವತ್ತು ಶಿಕ್ಷಿತರು ಏನಿದ್ದಾರೆ ಅವರೆಲ್ರಿಗೂ ಅವರವರ ಕ್ಷೇತ್ರದಲ್ಲಿ ಅವರವರ ಸಬ್ಜೆಕ್ಟ್ನಲ್ಲಷ್ಟೇ ಒಂದಷ್ಟು ನಾಲೆಡ್ಜ್ ಇರುತ್ತೆ ಹೊರತು ಈ ದಿನನಿತ್ಯದ ಚಟುವಟಿಕೆಗಳಲ್ಲಿ ಬೇಕಾಗಿರುವಂಥ ನಮ್ಮ ಸಾರ್ವಜನಿಕ ಆಡಳಿತದ ಬಗ್ಗೆ ಕಮ್ಮಿ ನಾಲೆಡ್ಜ್ ಇರುತ್ತೆ. ಅದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದೀನಿ. ಇದನ್ನು ನಾವು ಮನಸ್ಸಿನಲ್ಲಿಟ್ಕೊಂಡು ಒಂದು ಕಡೆ ವಿದ್ಯಾರ್ಥಿಗಳನ್ನು, ಇನ್ನೊಂದು ಕಡೆ ನಮ್ಮ ಗ್ರಾಮೀಣ ಮಟ್ಟದ ಜನರನ್ನು, ಮತ್ತು ಈಗಾಗಲೇ ಶಿಕ್ಷಿತರಾಗಿರುವಂಥ ಶಿಕ್ಷಿತರನ್ನ, ಅವರನ್ನು ವಿದ್ಯಾವಂತನಾಗಿಸುವ ಒಂದು ಪ್ರಯತ್ನ ಕೂಡ ಈ ಸಂಸ್ಥೆ ಮೂಲಕ ನಡೀತಾ ಇದೆ.
ಇನ್ನು ಇದು ಮಾನವ ಹಕ್ಕುಗಳ ಅದನ್ನು ಏನು ಜಾಗೃತಿ ಮೂಡಿಸುವಂಥ ಕೆಲಸ ಆಗಬೇಕಾದರೂ ಕೂಡ, ಎಲ್ಲಾದರೂ ಮಾನವ ಹಕ್ಕುಗಳು ಉಲ್ಲಂಘನೆ ಆದರೆ ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಾದರೂ ಕೂಡ ನಿಮ್ಮದೇ ಆದಂಥ ಒಂದು ಕಾರ್ಯಕರ್ತರ ದಂಡು ಇರಬೇಕಾಗತ್ತೆ. ಈಗ ನಿಮ್ಮ ಸಂಘಟನೆ ಕೇವಲ ಕರ್ನಾಟಕದ ವ್ಯಾಪ್ತಿಗೆ ಮಾತ್ರ ಸೀಮಿತವಾಗಿದೆಯೋ ಅಥವಾ ಜಿಲ್ಲಾ ವ್ಯಾಪ್ತಿಗಳಿಗೆ ಮಾತ್ರ ಸೀಮಿತವಾಗಿದೆ? ಎಲ್ಲೆಲ್ಲಿ ನಿಮ್ಮ ಸಂಘಟನೆ ಕಾರ್ಯಕರ್ತರಿದ್ದಾರೆ ಮತ್ತು ಆ ಕಾರ್ಯಕರ್ತರು ಏನೇನು ಕೆಲಸಗಳನ್ನು ಮಾಡ್ತಾರೆ? ಈಗ ಜಾಗೃತಿ ಮೂಡಿಸೋದೇ ಬೇರೆ, ಹಕ್ಕುಗಳು ಉಲ್ಲಂಘನೆ ಆದಾಗ ಹಕ್ಕುಗಳ ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಆ ಕ್ಷೇತ್ರಕ್ಕೆ ಹೋಗಿ ಅದಕ್ಕೆ ಪರಿಹಾರ ಕಂಡುಕೊಳ್ಳೋದು ಬೇರೆ. ಹಾಗಾಗಿ ಒಂದು ಎಲ್ಲೆಲ್ಲಿ ನಿಮ್ಮ ಕಾರ್ಯಕರ್ತರು ಇದ್ದಾರೆ ಅನ್ನುವಂಥದ್ದು ಮತ್ತು ಅವರೇನು ಕೆಲಸ ಮಾಡ್ತಾರೆ? ನಮ್ಮಲ್ಲಿ ನೋಡಿ, ಮುಖ್ಯವಾಗಿ ನಾವು ಜ್ಞಾನವನ್ನೇ ಸಂಪತ್ತು ಅಂತ ತಿಳ್ಕೊಂಡಿರೋರು. ಅದರ ಅರ್ಥ ಮುಖ್ಯವಾಗಿ ಮನುಷ್ಯನಿಗೆ ಜ್ಞಾನ ಅನ್ನೋದಿದ್ದರೆ ಅದು ಅವನ ಸಂಪತ್ತಾಗಿರುತ್ತೆ. ಅವನು ಅದರಿಂದ ಅವನಿಗೆ ಬರುವಂಥ ಸಾಕಷ್ಟು ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಾವು ಮುಖ್ಯವಾಗಿ ನಮ್ಮ ಈ ಮಾನವ ಹಕ್ಕುಗಳ ಸಂಸ್ಥೆಯಿಂದ ನಾವು ಅವರಿಗೆ ಜಾಗೃತಿ ಮೂಡಿಸುವುದನ್ನೇ ಪ್ರಾಧಾನ್ಯತೆಯಾಗಿ ತಗೊಂಡಿದ್ದೀವಿ. ಕಾರಣ ಯಾಕೆ ಅಂದರೆ, ಮನುಷ್ಯನಿಗೆ ತನ್ನ ಹಕ್ಕನ್ನು ರಕ್ಷಿಸ್ಕೊಳ್ಬೇಕು ಅಥವಾ ನನಗಿಂತ ಹಕ್ಕಿದೆ ಅದನ್ನು ಕಾಪಾಡಿಕೊಳ್ಬೇಕು ಅನ್ನೋ ಜ್ಞಾನ ಬಂದುಬಿಟ್ರೆ ವೈಲೇಷನ್ ಆಗ್ದಂಗೆ ಅವನೇ ನೋಡ್ಕೊತಾನೆ. ಅದಕ್ಕೋಸ್ಕರ ಇನ್ನೊಂದು ಸಂಸ್ಥೆ ಬೇಕು ಅದನ್ನು ಕಾಪಾಡಲಿಕ್ಕೆ ಅಂತ ಏನಿಲ್ಲ. ಅವನು ಮಾನವ ಹಕ್ಕುಗಳ ವಿಚಾರದಲ್ಲಿ ಅಕ್ಷರಸ್ಥನಾಗಬೇಕು, ಜ್ಞಾನವಂತನಾಗಬೇಕು. ಅವನಿಗೆ ತನ್ನ ಹಕ್ಕೇನಿದೆ ಅನ್ನೋದ್ರ ಬಗ್ಗೆ ಅವನಿಗೆ ಗೊತ್ತಾಗಬೇಕು. ಅದನ್ನು ಇನ್ನೊಬ್ಬರ ಹತ್ರ ಪ್ರಶ್ನೆ ಕೇಳಿ ಅದನ್ನು ಪಡ್ಕೊಳ್ಳುವಂಥ ಒಂದು ಜ್ಞಾನ ಅವನಲ್ಲಿ ಸಂಪಾದನೆ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಮೊದಲು ಜ್ಞಾನಕ್ಕೇ ಅಂದರೆ ಜಾಗೃತಿಗೇ ಮೊದಲನೇ ಪ್ರಯಾರಿಟಿಯನ್ನು ಕೊಟ್ಟಿದ್ದೇವೆ. ಹಾಗಂತ ಹೇಳಿ ಬರೀ ಅದೊಂದು ಅಷ್ಟನ್ನೇ ಮಾಡ್ತಾ ಬಂದಿಲ್ಲ. ಇಲ್ಲಿವರೆಗೆ ಸಾಕಷ್ಟು ಒಂದು ಮಾನವ ಹಕ್ಕುಗಳ ಉಲ್ಲಂಘನೆ ಪ್ರಕರಣಗಳಲ್ಲಿ ನಾವು ಸಾಕಷ್ಟು ನಿಭಾಯಿಸಿದ್ದೀವಿ. ಅದಕ್ಕೆ ನಮ್ಮ ಸಂಸ್ಥೆ ಪ್ರಾರಂಭದಲ್ಲೇ 2009-10ನೇ ಇಸ್ವಿಯಲ್ಲೇ ಮುಖ್ಯವಾಗಿ ಒಂದು ನಮ್ಮ KR ಪೇಟೆ ಅಕ್ಕಿ ಹೆಬ್ಬಾಳ ಹತ್ರ ಒಂದು ಧನಂಜಯ ಅನ್ನೋನೊಬ್ಬೊಂದು ಲಾಕಪ್ ಡೆತ್ ಆಯಿತು. ತಿಮ್ಮೇಗೌಡ ಅಂತೇಳಿ ಅವ್ರ ತಂದೆ. ಸುಮಾರು 2013-14 ಆದರೂ ಕೂಡ ಅದು CID ಎನ್ಕ್ವೈರಿ ಆಗಿ ಹಾಗೇ ಅದು ತಟಸ್ಥವಾಗಿಬಿಟ್ಟಿತ್ತು. ಅಂಥ ಒಂದು ಚಾಲೆಂಜಿಂಗ್ ಕೇಸ್ನ ನಾವು ತಗೊಂಡು ಆ ಧನಂಜಯವ್ರಿಗೆ ಒಂದು ಈ ಮಾನವ ಹಕ್ಕುಗಳ ಉಲ್ಲಂಘನೆ ವ್ಯಾಪ್ತಿಯಲ್ಲಿ ಆಗಿದ್ದಂಥ ಏನು ಠಾಣಾ ಪ್ರಕರಣ ಲಾಕಪ್ ಡೆತ್ ಏನಾಗಿತ್ತು ಅದಕ್ಕೆ ಪರಿಹಾರ ಕೊಡಿಸ್ಕೊಟ್ಟಂಥ ಒಂದು ಸಂತೋಷ, ಸಂಸ್ಥೆಯ ಪ್ರಾರಂಭ ದಿನದಲ್ಲೇ ಆ ಯಶಸ್ಸು ಕಂಡಂಥ ಒಂದು ಸಂತೋಷ ನಮಗಾಗಿದೆ. ತದನಂತರದಲ್ಲಿ ಮಧ್ಯದಲ್ಲಿ 2010-11 ಆಸ್ಪಾಸಿನಲ್ಲಿ ಇದೇ ಮಂಡ್ಯ ಜಿಲ್ಲೆಯ ಕಲಾಮಂದಿರದಲ್ಲಿ ಮಂಡ್ಯ ಜಿಲ್ಲಾ ಮಾನವ ಹಕ್ಕುಗಳ ಜಾಗೃತಿ ಸಮಾವೇಶವನ್ನು ಮಾಡಿ ಮಾನ್ಯ ಅವತ್ತಿನ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿದ್ದಂಥ ಡಾಕ್ಟರ್ ನಾಡೋಜ SR ನಾಯಕ್ರವರು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ, ಜೊತೆಗೆ ನಮ್ಮ ರೈತ ಸಂಘದ ದಿವಂಗತ ಪುಟ್ಟಣ್ಣಯ್ಯನವರು ನಮಗೆ ಆವಾಗ ಸಾಕಷ್ಟು ಒಂದು ನೈತಿಕವಾದ ಬೆಂಬಲವನ್ನು ಕೊಟ್ಟು ಈ ಸಂಸ್ಥೆ ಆ ನಿಟ್ಟಿನಲ್ಲಿ ಬೆಳೀಲಿಕ್ಕೆ ಒಂದು ಪ್ರೇರಣೆ ಆದರು. ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಒಂದು 25-26 ಜಿಲ್ಲೆಗಳನ್ನು ನಾವು ಮುಟ್ಟಿದ್ದೀವಿ. ತಮಿಳುನಾಡಲ್ಲೂ ಕೂಡ ಧರ್ಮಪುರಿ ಮತ್ತು ಒಂದೆರಡು ಭಾಗಗಳಲ್ಲಿ ನಮ್ಮ ನಡೀತಾ ಇದೆ, ನಮ್ಮ ಕಾರ್ಯಕರ್ತರಿದ್ದಾರೆ. ಆದರೆ ಮೊದಲಿಗಿಂತನೂ ಈಗ ಇದನ್ನು ಇನ್ನೂ ಹೆಚ್ಚಿನ ಮಟ್ಟಕ್ಕೆ, ಸ್ಥಳೀಯ ಮಟ್ಟಕ್ಕೆ, ಗ್ರಾಮ ಮಟ್ಟಕ್ಕೆ ಮತ್ತು ಕಾಲೇಜುಗಳ ಮಟ್ಟಕ್ಕೆ ತೊಗೊಂಡು ಹೋಗಬೇಕು ಅಂತೇಳಿ ಈಗ ಕಾಲೇಜುಗಳಲ್ಲಿ ಸ್ಟೂಡೆಂಟ್ ಲಾ ಅವೇರ್ನೆಸ್ ಕಮಿಟಿ ಅಂತನೂ ಮತ್ತು ಹಳ್ಳಿಗಳಲ್ಲಿ ವಿಲೇಜ್ ಲಾ ಅವೇರ್ನೆಸ್ ಕಮಿಟಿ ಅಂತಲೂ ಮಾಡಿ ಆ ಮೂಲಕ ಮಾನವ ಹಕ್ಕುಗಳನ್ನು ಇನ್ನಷ್ಟು ಸೂಕ್ಷ್ಮವಾಗಿ ಮತ್ತು ಸಮಗ್ರವಾಗಿ ಅನುಷ್ಠಾನ ಮಾಡಿಸುವಂಥ ಪ್ರಯತ್ನಗಳಿಗೆ ಕೈ ಹಾಕಿದ್ದೇವೆ. ಈಗ ಜಾಗೃತಿ ಮೂಡಿಸೋದು ಬೇರೆ ವಿಷಯ ಸರ್. ಜಾಗೃತಿ ಮೂಡಿಸುವಂಥದ್ದು ಹೊರತುಪಡಿಸಿ ಒಂದು ವೇಳೆ ಮಾನವ ಹಕ್ಕುಗಳ ಉಲ್ಲಂಘನೆ ಆದಾಗ ಅಂತಹ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳೋದಕ್ಕಾಗಿ ಪ್ರತ್ಯೇಕವಾದಂಥ ಆಯೋಗಗಳನ್ನು ಸಂವಿಧಾನವೇ ಕೊಟ್ಟಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದೆ, ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇದೆ, ಮಹಿಳಾ ಹಕ್ಕುಗಳ ಆಯೋಗ ಇದೆ, ಮಕ್ಕಳ ಹಕ್ಕುಗಳ ಆಯೋಗ ಇದೆ. ಇವೆಲ್ಲದ ಹೊರತಾಗಿಯೂ ಕೂಡ ಮಾನವ ಹಕ್ಕುಗಳನ್ನು ಸಂರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ಪ್ರತ್ಯೇಕ ಸಂಸ್ಥೆಗಳು, ಈ ಥರದ ನಿಮ್ಮ ಥರದ ಸಂಸ್ಥೆಗಳು ಬೇಕು ಅಂತ ಅನಿಸುತ್ತಾ? ಖಂಡಿತವಾಗಿಯೂ ಬೇಕು. ಯಾಕೆ ಅಂದರೆ ಇವತ್ತು ಮಾನವ ಹಕ್ಕುಗಳ ಸಾಕಷ್ಟು ಉಲ್ಲಂಘನೆ ಆಗೋದೇ ಸರ್ಕಾರಿ ಸಂಸ್ಥೆಗಳಿಂದ. ಸರ್ಕಾರಿ ಸಂಸ್ಥೆಗಳೇ ಅದನ್ನು ಉಲ್ಲಂಘನೆ ಮಾಡುವಾಗ ಈಗ ಅದನ್ನು ಪ್ರತಿಭಟಿಸುವಂಥ ಅಥವಾ ಅದನ್ನು ಹತ್ತಿಕ್ಕುವಂಥ ಒಂದು ಪ್ರಯತ್ನ ಖಾಸಗಿಯಾಗೇ ಆಗಬೇಕಾಗತ್ತೆ.
ಆ ಖಾಸಗಿಯಾಗಿ ಮಾಡಲಿಕ್ಕೆ ಅಂತಲೇ ನಮಗೆ ಸಂವಿಧಾನ ಅವಕಾಶಗಳು ಮಾಡಿಕೊಟ್ಟಿದೆ. ನೀವು ಸಂಘ ಸಂಸ್ಥೆಗಳನ್ನು ತೆರಿಬೋದು, ಗುಂಪುಗಳನ್ನು ರಚನೆ ಮಾಡ್ಬೋದು, ಸಾಮಾಜಿಕವಾಗಿ ರಚನಾತ್ಮಕವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೋದು ಅಂತ. ಆ ನಿಟ್ಟಿನಲ್ಲಿ ನಾವು ನಮ್ಮ ಗಮನಕ್ಕೆ ಬರುವಂಥ ಅಥವಾ ನಮ್ಮ ಹತ್ರಕ್ಕೆ ಯಾರಾದರೂ ನಮಗೆ ತೊಂದರೆ ಆಗಿದೆ, ನಮಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ, ನಮಗೆ ಈ ರೀತಿ ಶೋಷಣೆ ಆಗ್ತಾ ಇದೆ, ನಾವು ತುಳಿತುಕೊಳ್ಪಟ್ಟಿದ್ದೀವಿ ಅಂತ ನಮ್ಮಲ್ಲಿ ಬಂದಾಗ ಆ ಬಂದಂಥ ಕೇಸನ್ನು ಮೊದಲು ಸೂಕ್ಷ್ಮವಾಗಿ ಗಮನಿಸಿ. ಯಾಕೆಂದರೆ ಇವತ್ತು ತಾವೇ ಎಲ್ಲ ತಪ್ಪು ಮಾಡಿ ಮುಂದೆ ಬಂದು ರಕ್ಷಣೆ ತಗೊಳ್ಳೋರೇ ಜಾಸ್ತಿ ಆಗಿರೋ ಬುದ್ಧಿವಂತರು ಇರೋದರಿಂದ ಮೊದಲು ನಾವು ಈ ಕೇಸು ನಾವು ತಗೊಳ್ಳಿಕ್ಕೆ ಎಲಿಜಿಬಿಲಿಟಿ ಇದೆಯಾ, ಇದು ಲಾಯಕ್ಕಾಗಿದೆಯಾ, ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಇಲ್ಲಾಗಿದೆಯಾ, ಸೊ ಬಂದಿರುವಂಥ ವ್ಯಕ್ತಿಯ ಹಿನ್ನೆಲೆ ಏನು, ಇದು ಎಲ್ಲವನ್ನೂ ನಾವು ಸೂಕ್ಷ್ಮವಾಗಿ ಗಮನಿಸಿ ತಗೊಳ್ಬೇಕಾಗತ್ತೆ. ಏಕಾಏಕಿ ಯಾರೋ ಬಂದರು ಅಂತ ಬಂದವ್ರಿಗೆಲ್ರಿಗೂ ರಕ್ಷಣೆ ಕೊಡಲಿಕ್ಕೆ ಆಗೋದಿಲ್ಲ. ನಾವು ಅದನ್ನು ಸಮಗ್ರವಾಗಿ ಸೂಕ್ಷ್ಮವಾಗಿ ನೋಡಬೇಕಾಗತ್ತೆ. ನೋಡಿಕೊಂಡು ಅದು ನಿಜವಾಗ್ಲೂ ವೈಲೇಷನ್ ಆಗಿದೆ, ಸೊ ಇಂಥ ವಿಚಾರಗಳಲ್ಲಿ ನಾವು ಅವ್ರಿಗೆ ನೈತಿಕವಾದಂಥ ಮತ್ತು ಬೆಂಬಲವಾಗಿ ನಿಲ್ಲುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಇನ್ನು ಮಾನವ ಹಕ್ಕುಗಳು, ಈಗ ನೀವು ಮೊದಲೇ ಒಂದು ಮಾತು ಹೇಳ್ತಿದ್ರಿ, ವಿದ್ಯಾವಂತರು ಬೇರೆ ಶಿಕ್ಷಿತರು ಬೇರೆ ಅಂತ. ಈಗ ನಮ್ಮ ಶಿಕ್ಷಣದ ವ್ಯವಸ್ಥೆ ಏನಿದೆ, ಆ ಶಿಕ್ಷಣದ ವ್ಯವಸ್ಥೆಗಳಲ್ಲಿ ಮಾನವ ಹಕ್ಕುಗಳನ್ನು ತಲುಪಿಸೋದರಲ್ಲಿ ನಮ್ಮ ಶೈಕ್ಷಣಿಕ ಸಂಸ್ಥೆಗಳು ಅಥವಾ ನಮ್ಮ ಸರ್ಕಾರದ ಶೈಕ್ಷಣಿಕ ವ್ಯವಸ್ಥೆಗಳು ವಿಫಲ ಆಗ್ತಿದೆ ಅಂತ ಅನಿಸುತ್ತಾ ಸರ್? ಖಂಡಿತವಾಗಿಯೂ. ಕಾರಣ ಯಾಕೆ ಅಂದರೆ ಇವತ್ತು ನಿನ್ನೆ ಮೊನ್ನೆಯ ನೀಟ್ ಎಕ್ಸಾಮಿನೇಷನ್ ವಿಚಾರಣೆ ನೀವು ನೋಡಿರ್ಬೋದು. ಇವತ್ತು ಸುಮಾರು ಕಳೆದ 8 ವರ್ಷಗಳಲ್ಲಿ ಇಂತಹ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದ ನನಗೆ ಗಮನಕ್ಕೆ ಬಂದಿರುವಂಗೆ ಸುಮಾರು 50 ಪರೀಕ್ಷೆಗಳು ರದ್ದಾಗಿವೆ, ಮುಂದೂಡಲ್ಪಟ್ಟಿವೆ ಅಥವಾ ಮತ್ತೆ ಪುನರಾವರ್ತನೆ ಆಗಿವೆ. ಈ ರೀತಿ ನಡೀತಾ ಇದೆ ಅಂದರೆ ಅದು ಒಂದು ಎಂಟ್ರೆನ್ಸ್ ಎಕ್ಸಾಮಲ್ಲಿ ನಡೀತಾ ಇದೆ, ಒಂದು ನೇಮಕಾತಿ ವಿಚಾರದಲ್ಲಿ ನಡೀತಾ ಇದೆ. ಈ ರೀತಿ ಎಲ್ಲಿ ಒಂದು ಯೋಗ್ಯರನ್ನು ಆಯ್ಕೆ ಮಾಡಬೇಕಾದಂಥ ಶಿಕ್ಷಣ ಸಂಸ್ಥೆಯೇ ಭ್ರಷ್ಟಾಚಾರಕ್ಕೆ ಒಳಪಟ್ಟಿರುವಾಗ ಅದರಿಂದ ನೀವು ಶಿಕ್ಷಣ ಸಂಸ್ಥೆಗಳು ಇದನ್ನು ಬೇರೆ ರೀತಿಯಲ್ಲಿ ಸಾಮಾಜಿಕವಾಗಿ ಪ್ರಚುರಪಡಿಸಿ ಅದಕ್ಕೆ ಒಂದು ಬದ್ಧತೆ ತಂದು ಕೊಡ್ತಾರೆ ಅಂತ ನಿಮಗಾದರೂ ಅನಿಸುತ್ತಾ? ಅಲ್ಲ, ನಾನು ಒಂದು ಸರ್ಕಾರಗಳೇ ಶೈಕ್ಷಣಿಕ ವ್ಯವಸ್ಥೆಗಳನ್ನು ರೂಪಿಸುವಾಗ ಮಾನವ ಹಕ್ಕುಗಳಿಗೆ ಪೂರಕವಾದಂಥ ಪಠ್ಯಗಳನ್ನು ರೂಪಿಸ್ತಿಲ್ವೇನೋ ಅನ್ನೋದ್ರ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಪ್ರಶ್ನೆ. ಆದರೆ ಪಠ್ಯಗಳನ್ನು ಇತ್ತೀಚೆಗೆ ರೂಪಿಸ್ತಾ ಇವೆ, ಆದರೆ ಏನಾಗಿದೆ ಅದರ ಅಂಕಗಳನ್ನು ಅವರು ಒಟ್ಟಾರೆ ಅಂಕಪಟ್ಟಿಯಲ್ಲಿ ಕನ್ಸಿಡರ್ ಮಾಡೋಲ್ಲ. ಅದನ್ನು ಒಂದು ಐಚ್ಛಿಕವಾಗಿ ಕೊಡ್ತಾರೆ, ಅದರಲ್ಲಿ ಪಾಸ್ ಆಗಬೇಕು ಅಂತ ಹೇಳ್ತಾರೆಯೇ ಹೊರತು ಅದಕ್ಕೆ ನಿರ್ದಿಷ್ಟವಾದಂಥ ಇಷ್ಟು ಅಂಕಗಳನ್ನ ನೀನು ತೊಗೋಬೇಕು, ಇಷ್ಟು ಅಂಕಗಳನ್ನ ತಗೊಂಡ್ರೆ ನಿನಗೆ ಎಲಿಜಿಬಿಲಿಟಿ ಕೊಡ್ತೀನಿ ಅನ್ನೋದು ಇಲ್ಲ. ನೀನು ಪಾಸ್ ಮಾಡಬೇಕಂತಾರೆ. ಇವತ್ತಿನ ಪಾಸಿಂಗ್ ವ್ಯವಸ್ಥೆ ಹೇಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೇ ಈ ರೀತಿ ನಡೀತಾ ಇರುವಾಗ ಯೂನಿವರ್ಸಿಟಿಗಳಲ್ಲಿ ದುಡ್ಡು ಕೊಟ್ಟು ಸರ್ಟಿಫಿಕೇಟ್ ತಗೊಳ್ಳೋ ಪರಿಸ್ಥಿತಿಗಳು ಉದ್ಭವ ಆಗಿರುವಾಗ ಅಲ್ಲೆಲ್ಲ ಇಂಥ ವಿಚಾರಗಳು ರಚನಾತ್ಮಕವಾಗಿ ಇಂಪ್ಲಿಮೆಂಟ್ ಆಗ್ತವೆ ಅಥವಾ ಆಗ್ತಾ ಇವೆ ಅಂತ ನನಗನ್ನಿಸ್ತಾ ಇಲ್ಲ. ಆದರೆ ಮಾಡಬೇಕು, ಅಲ್ಲೇ ಮಾಡಬೇಕು, ಸಮಗ್ರವಾಗಿ ಅಲ್ಲೇ ಮಾಡಬೇಕಾಗಿದೆ. ಆದರೆ ಅದನ್ನು ಮಾಡದೆ ಬರೀ ಈ ರೀತಿಯಾದಂಥ ಭ್ರಷ್ಟಾಚಾರಕ್ಕೆ ಒಳಪಟ್ಟಂಥ ಈ ಸರ್ಕಾರಿ ಸಂಸ್ಥೆಗಳು ಮತ್ತು ತಾವುಗಳು ಬೇಜವಾಬ್ದಾರಿತನಗಳಿಂದ ಹೊಣೆಗಾರಿಕೆಯಿಂದ ತಪ್ಪಿಸ್ಕೊಳ್ತಾ ಇರೋದು, ಇದು ತುಂಬ ಯಾವ ಮಟ್ಟದಲ್ಲಿ ನಾವು ನಿರೀಕ್ಷೆ ಇಟ್ಕೋಬೋದಿತ್ತೋ ಇದರ ಬೆಳವಣಿಗೆಯನ್ನು ಆ ಮಟ್ಟದಲ್ಲಿ ಆಗ್ತಾ ಇಲ್ಲ. ಈಗ ಇದೇ ಥರದ ಸಾಕಷ್ಟು ಮಾನವ ಹಕ್ಕುಗಳ ಸಂಘಟನೆಗಳಿದ್ದಾವೆ. ಕೆಲವು ಸಾರಿ ಆ ಥರದ ಮಾನವ ಹಕ್ಕುಗಳ ಸಂಘಟನೆಗಳು ಹಣಕಾಸಿನ ಉದ್ದೇಶಕ್ಕಾಗಿ, ಅಂದರೆ ತಾವು ಸಂಪಾದನೆ ಮಾಡ್ಕೋಬೇಕು ಅನ್ನುವ ಕಾರಣಕ್ಕಾಗಿಯೋ ದುರುಪಯೋಗ ಮಾಡಿಕೊಂಡು ಬಳಸ್ಕೊಳ್ಳುವಂಥದ್ದು, ಬೆದರಿಕೆ ಹಾಕುವಂಥದ್ದು, ಈ ಥರದ ಪ್ರಕರಣಗಳು ನಡೀತಿದ್ದಾವೆ. ಹಾಗಾಗಿ ಮಾನವ ಹಕ್ಕುಗಳ ಅಂತಹ ಸಂಸ್ಥೆಗಳು ಅದು ನಾನು ಹೋಲಿಕೆ ಮಾಡ್ತಿಲ್ಲ ನಿಮಗೆ ಮತ್ತು ಅವರಿಗೆ ಹೋಲಿಕೆ ಮಾಡ್ತಿಲ್ಲ, ಆ ಥರದ ಸಂಸ್ಥೆಗಳಿಗಿಂತ ನಿಮ್ಮ ಸಂಸ್ಥೆ ಹೇಗೆ ಭಿನ್ನವಾಗಿದೆ ಅಂತ ನೋಡಿ. ನಮ್ಮ ಸಂಸ್ಥೆ 2009ರಲ್ಲಿ ಈ ಮಾನವ ಹಕ್ಕುಗಳ ವಿಚಾರದಲ್ಲಿ ಏನು ಕಾರ್ಯಪ್ರವೃತ್ತವಾಯಿತು, ಇವಾಗ 2024ನೇ ಇಸ್ವಿಯಲ್ಲಿ ನಾವಿದ್ದೇವೆ. ಈ ನಿರಂತರವಾದ ಈ ದೀರ್ಘವಾದ ಈ ಪಯಣದಲ್ಲಿ ನಾವು ಎಲ್ಲೂ ಕೂಡ ಒಂದು ಕಪ್ಪು ಚುಕ್ಕೆ ಬರದೇ ಇರೋ ರೀತಿಯಲ್ಲಿ ನೀವು ಎಲ್ಲಿ ಬೇಕಾದರೂ ಚೆಕ್ ಮಾಡಿಸ್ಕೋಬೋದು, ಯಾವ ಠಾಣೆಯಲ್ಲಿ ಎಲ್ಲಿ ಬೇಕಾದರೂ ಚೆಕ್ ಮಾಡ್ಕೋಬೋದು. ನಮ್ಮ ವಿರುದ್ಧ ಯಾವುದೇ ರೀತಿಯಾದಂಥ ಇವರಿಂದ ನಮಗೆ ಅನ್ಯಾಯ ಆಗಿದೆ, ನಮ್ಮನ್ನು ತಪ್ಪು ದಾರಿಗೆ ಎಳಿತಾ ಇದ್ದಾರೆ ಅನ್ನೋ ಯಾವುದೇ ಒಂದು ಕಪ್ಪು ಚುಕ್ಕಿಯನ್ನು ನಾವು ಇಟ್ಕೊಂಡಿಲ್ಲ. ಆದರೆ ನೀವು ಹೇಳಿದ ಪ್ರಶ್ನೆ ನಾನು ಸ್ವಾಗತಿಸ್ತೀನಿ. ಯಾಕೆಂದರೆ ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಬಂದಂಥ ಎಷ್ಟೋ ಸಂಸ್ಥೆಗಳು ಮಾನವ ಹಕ್ಕುಗಳನ್ನು ಅವರೇ ಭಕ್ಷಣೆ ಮಾಡಿಬಿಟ್ಟಿದ್ದಾರೆ. ಕಾರಣ ಯಾಕಾಗುತ್ತೆ ಅಂದರೆ ಅವರು ಯಾರನ್ನ ಭಕ್ಷಣೆ ಮಾಡಲಿಕ್ಕೆ ಹೋಗ್ತಾರೆ?
ಇದೇ ಸರ್ಕಾರಿ ಅಧಿಕಾರಿಗಳು ಅಥವಾ ಬೇರೆ ಬೇರೆ ಪ್ರಜ್ಞಾವಂತರು ಅನ್ನಿಸ್ಕೊಂಡಿರೋರನ್ನೇ ಬ್ಲ್ಯಾಕ್ ಮೇಲ್ ಮಾಡೋದು ಇನ್ನೊಂದೇನು ಮಾಡ್ತಾ ಇದ್ದಾರೆ. ಅವ್ರಿಗೆ ಮಾನವ ಹಕ್ಕುಗಳ ಬಗ್ಗೆ ಅರಿವಿಲ್ಲ. ಆ ಅರಿವಿಲ್ಲದೆ ಇರೋದು ಇವ್ರಿಗೆ ಗೊತ್ತಾಗಿ ಅದನ್ನೇ ಇವರ ಈ ಸಂಸ್ಥೆಯ ಒಂದು ಸಂಘಟನೆಯ ಬಲವನ್ನೇ ಶೋಷಣೆ ರೂಪಕ್ಕೆ ಒಳಪಡಿಸ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಜ್ಞಾನ. ಅದು ಯಾರೇ ಆಗಿರ್ಬೋದು, ಸಾಮಾನ್ಯ ಮನುಷ್ಯ ಇರ್ಬೋದು, ಒಂದು ಸಂಘಟನೆ ಇರ್ಬೋದು, ಯಾರೇ ಇರ್ಬೋದು. ಆ ಜ್ಞಾನದ ಸಂಪತ್ತು ಅವನಲ್ಲಿ ಇದ್ದಾಗ, ಆ ಕಾನೂನಿನ ಅರಿವಿದ್ದಾಗ, ಇಲ್ಲ ಇದೆಲ್ಲ ಹಿಂಗೆ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಎಷ್ಟೋ ಸಂಸ್ಥೆಗಳು ನನಗೆ ತಿಳಿದ ಮಟ್ಟಕ್ಕೆ ನೋಡಿ, ರಾಷ್ಟ್ರೀಯ ಅನ್ನೋ ಪದನ ನಾನು ಆಗಲೇ ಹೇಳಿದೆ ನಿಮಗೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಸೇವಾ ಸಂಸ್ಥೆ ಅಂತ ನಮ್ದು ಏನಿತ್ತು, ಅದನ್ನು ವಿಶ್ವ ಮಾನವ ಹಕ್ಕುಗಳು ಅಂತ ಏನಕ್ಕೆ ಮಾಡ್ದು ಅಂದರೆ, ರಾಷ್ಟ್ರೀಯ ಅನ್ನೋ ಪದವನ್ನು ಯಾವುದೇ ಸರ್ಕಾರೇತರ ಸಂಸ್ಥೆ ಬಳಸಬಾರ್ದು ಅನ್ನೋ ಸುತ್ತೋಲೆಯನ್ನು ಸರ್ಕಾರ ಹೊರಡಿಸಿದಾಗ, ಯಾಕೆಂದರೆ ಸರ್ಕಾರಿ ಸಂಸ್ಥೆಗಳು ಯಾವುವು, ಸರ್ಕಾರೇತರ ಸಂಸ್ಥೆಗಳು ಯಾವುವು ಅನ್ನೋದು ಸಾಮಾನ್ಯ ಜನರಿಗೆ ಕ್ಲಿಯರಾಗಿ ಗೊತ್ತಾಗಬೇಕು. ಅವ್ರಿಗೆ ಯಾವುದೇ ರೀತಿಯಾದಂಥ ಸಂಶಯ ಇರಬಾರ್ದು. ಆ ದೃಷ್ಟಿಕೋನ ಇಟ್ಕೊಂಡು ಸರ್ಕಾರ ಸ್ಪಷ್ಟವಾಗಿ ಸುತ್ತೋಲೆ ಕೊಟ್ಟಿದೆ. ಇದು ಸರ್ಕಾರದ್ದು, ಇದು ಸರ್ಕಾರದ್ದಲ್ಲ, ಸರ್ಕಾರೇತರ ಅಂತ. ಮೊದಲು ಯಾವುದೇ ಒಂದು ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರು ಮೊದಲು ತಮ್ಮ ಐಡೆಂಟಿಟಿಯನ್ನು ಅವ್ರುಗಳು ಡಿಕ್ಲೇರ್ ಮಾಡ್ಕೋಬೇಕು. ಏನು ನಮ್ಮ ಸಂಸ್ಥೆ ಯಾವುದು, ಯಾವಾಗ ಸ್ಥಾಪನೆ ಆಯಿತು, ಹೇಗಾಯಿತು ಅಂತ. ಈಗ ನೋಡಿ, ನಮ್ಮ ಸಂಸ್ಥೆಗೆ ನಾನು ಒಂದು ಪೌರ ಪ್ರಜ್ಞೆ ಅಂತ ಒಂದು ಕೈಪಿಡಿ ಬರೆದಿದ್ದೇನೆ ನನ್ನ ಸಂಸ್ಥೆಗೋಸ್ಕರ. ನನ್ನ ಕೈಪಿಡಿಗೆ ಬ್ಲೆಸ್ಸಿಂಗ್ ನೋಟ್ಸ್, ಆರೈಕೆಯ ನುಡಿಗಳನ್ನು ಅಂದಿನ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿದ್ದಂಥ SR ನಾಯಕರವರೇ ಬರೆದಿದ್ದಾರೆ. ಒಬ್ಬ ವ್ಯಕ್ತಿ ಬರೆದಂಥ ಪುಸ್ತಕಕ್ಕೆ ಬೆನ್ನುಡಿ ಬರೆಯೋದು ಯಾರು ಬೇಕಾದರೂ ಬರೀತಾರೆ, ಯಾಕೆಂದರೆ ಅವರಿಗೆ ಆ ವ್ಯಕ್ತಿಯ ಹಿನ್ನೆಲೆ ಬಗ್ಗೆ ಗೊತ್ತಿರ್ತದೆ. ಆದರೆ ಒಂದು ಸಂಸ್ಥೆ ಬಗ್ಗೆ ಬರಿಬೇಕಂದ್ರೆ ಅವತ್ತಿನ ಅಧ್ಯಕ್ಷರಾಗಿದ್ದಂಥ ನಮ್ಮ ನಾಯಕ್ ಸಾಹೇಬರಿಗೆ ನಮ್ಮ ಸಂಸ್ಥೆ ಮೇಲೆ ಆ ಒಂದು ಭರವಸೆ ಬಂದದ್ರಿಂದ ಬರ್ಕೊಟ್ರು. ಇಲ್ಲ, ಇವರು ನ್ಯಾಯಯುತವಾಗಿ ನಡ್ಕೊಳ್ತಾ ಇದ್ದಾರೆ, ಸಮಾಜಮುಖಿಯಾಗಿದ್ದಾರೆ ಅಂತ. ಅದನ್ನು ನಾವು ಇವತ್ತು ಉಳಿಸ್ಕೊಂಡಿದ್ದೀವಿ. ಆ ನಿಟ್ಟಿನಲ್ಲಿ ನಾವು ಎಲ್ಲಿ ಬೇಕಾದರೂ ನಾನು ಕಾಲರೆತ್ತಿ ಹೇಳ್ಕೊಬಲ್ಲೆ, ನಮ್ಮಿಂದ ಯಾರಿಗೂ ಇದನ್ನು ನಾವು ದುರುಪಯೋಗ ಪಡಿಸ್ಕೊಂಡಿಲ್ಲ, ಜೊತೆಗೆ ನಾವು ಯಾವುದೇ ಕಪ್ಪು ಚುಕ್ಕಿಯನ್ನು ನಾವು ತೊಗೊಂಡಿಲ್ಲ. ಅದರಿಂದ ನಾವು ಬೇರೆ ಸಂಸ್ಥೆಗಳಿಗಿಂತ ಭಿನ್ನ ಅಂತಲೂ ಕೂಡ ನಾವು ಹೇಳ್ತೀವಿ. ಈಗ ಜನಸಾಮಾನ್ಯರಿಗೆ ಒಂದು ಪ್ರಶ್ನೆ ಇದೆ ಸರ್. ಅವರಿಗೆ ಮಾನವ ಹಕ್ಕುಗಳು ಅಂದರೆ ಏನು ಅಂತ ನೇರವಾಗಿ ಅರ್ಥ ಆಗಲ್ಲ. ಅವ್ರಿಗೆ ವೈಯಕ್ತಿಕವಾಗಿ ಈ ಥರದ ತೊಂದರೆಗಳಾದರೆ, ನೀವು ಮಾನವ ಹಕ್ಕುಗಳು ಅಂತ ಗುರುತು ಮಾಡೋದಾದರೆ, ಯಾವುದನ್ನು ಮಾನವ ಹಕ್ಕುಗಳು, ನೀವು ಒಂದು ವೇಳೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕಿದ್ರೆ ಯಾವ ಥರದ ಸಮಸ್ಯೆಗಳು ಬಂದಾಗ ಹೇಗೆ ನಿಮ್ಮನ್ನು ಸಂಪರ್ಕ ಮಾಡ್ಬೋದು, ಸಂಪರ್ಕ ಮಾಡಿ ಅವರ ಸಮಸ್ಯೆಗಳನ್ನು ಹೇಳ್ಕೊಳ್ಳುವಂಥದ್ದು, ಅದನ್ನು ಮಾಡಲಿಕ್ಕೆ ನಿಮ್ಮ ಸಂಪರ್ಕದ ದಾರಿ ಹೇಗೆ ಸರ್? ನೋಡಿ, ಈ ಸಂಪರ್ಕ ಸುಲಭವಾಗಲಿ ಅಂತಲೇ ಸಂಸ್ಥೆಯನ್ನು ಕೇವಲ ರಾಜಧಾನಿಯಲ್ಲಿ ಇಟ್ಕೊಂಡಿಲ್ಲ ನಾವು. ಅದನ್ನು ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಮಟ್ಟದಲ್ಲಿ ಅದನ್ನು ತರಲಿಕ್ಕೋಸ್ಕರ ಅಂತಲೇ ಈ ನಮ್ಮ ದೇಶದ ರಚನೆಯ ಬೆನ್ನೆಲುಬೆ ಹಳ್ಳಿಗಳಾದ್ರಿಂದ ನಾವು ಅದರಿಂದನೇ ವಿಲೇಜ್ ಲಾ ಅವೇರ್ನೆಸ್ ಕಮಿಟಿ ಮಾಡಬೇಕು ಅಂದ್ಕೊಂಡಿರೋದೇ ಅದಕ್ಕೋಸ್ಕರ. ಆ ವಿಲೇಜ್ ಲಾ ಕಮಿಟಿಯಲ್ಲಿ 10 ರಿಂದ 15 ಆ ಸ್ಥಳೀಯ ಊರಿನ ಜನರನ್ನೇ ಗುರುತಿಸಿ ಅವರನ್ನು ಆ ಕಮಿಟಿಯ ಸದಸ್ಯರನ್ನಾಗಿ ಮಾಡಿ, ಆ ಊರು ಯಾವ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರ್ತದೆ, ಸೊ ಒಟ್ಟಾರೆ ಆ ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಹಳ್ಳಿಗಳು ಬರ್ತದೆ, ಆ ಗ್ರಾಮ ಪಂಚಾಯತಿಗೆ ಈ ವಿಲೇಜ್ ಲಾ ಅವೇರ್ನೆಸ್ ಕಮಿಟಿಗಳು ಹೇಗೆ ಕೆಲಸ ಮಾಡಬೇಕು, ಆ ಗ್ರಾಮ ಮಟ್ಟದಲ್ಲಿ ಅವರಿಗೆ ಏನೇನು ಕಾರ್ಯಗಳಾಗಬೇಕು, ಅಲ್ಲಿ ಯಾವ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರುವಂಥ ಹಳ್ಳಿ ಅದು, ಆಮೇಲೆ ಯಾವ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವ್ಯಾಪ್ತಿಗೆ ಬರುವಂಥದ್ದು, ಆಮೇಲೆ ಅಲ್ಲಿ ಬರ್ತಾ ಇರುವಂಥ ಸ್ಕೂಲ್ ಹೇಗಿದೆ, SDMC ಹೇಗೆ ಕಾರ್ಯಚಟುವಟಿಕೆಗಳನ್ನ ನಡೆಸ್ತಾ ಇದೆ, ಜೊತೆಗೆ ಆ ಊರಿನಲ್ಲಿ ಬೇರೆ ಯಾರಿಗಾದರೂ ತೊಂದರೆಗಳಾದರೆ ಅವರಿಗೆ ಯಾವ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ಸಪೋರ್ಟ್ ಮಾಡ್ಬೋದು. ಇದೆಲ್ಲದಕ್ಕೋಸ್ಕರನೇ ಇದನ್ನು ಗುರಿಯಾಗಿರಿಸ್ಕೊಂಡೇ ನಾವು ವಿಲೇಜ್ ಲಾ ಅವೇರ್ನೆಸ್ ಕಮಿಟಿಯನ್ನು ತಂದು ಆ ಮೂಲಕ ನಾವು ಸಾಮಾನ್ಯ ಜನರನ್ನು ಮುಟ್ಟುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾಯಿದ್ದೀವಿ. ಆಮೇಲೆ ನಿಮ್ಮ ಡೆಸಿಗ್ನೇಷನ್ ನೋಡುವಾಗ ಸರ್, ಜಂಟಿ ಕಾರ್ಯದರ್ಶಿಗಳು ಭಾರತ್ ಸೇವಕ್ ಸಮಾಜ ಅಂತ ಕೇಳಿದ್ವಿ. ಯಾವುದು ಸರ್ ಇದು ಭಾರತ್ ಸೇವಕ್ ಸಮಾಜ? ಜನಸಾಮಾನ್ಯರಿಗೆ ಪರಿಚಯ ಇಲ್ಲ. ನೋಡಿ, ಇದೊಂದು ದೊಡ್ಡ ವಿಪರ್ಯಾಸ ಅಂತಲೇ ಹೇಳಬೇಕು. ಯಾಕೆ ಅಂದರೆ ಭಾರತ್ ಸೇವಕ್ ಸಮಾಜವನ್ನು ಇದು ಗಾಂಧೀಜಿಯವರ ಕನಸಾಗಿತ್ತು. ಈ ಗಾಂಧೀಜಿಯವರ ಕನಸನ್ನು ನನಸು ಮಾಡಲಿಕ್ಕೋಸ್ಕರ ಅಂದಿನ ಪ್ರಧಾನಿಯಾಗಿದ್ದಂಥ ದಿವಂಗತ ಜವಾಹರ್ಲಾಲ್ ನೆಹರೂರವರು ಮತ್ತು ಯೋಜನಾ ಆಯೋಗ, ಭಾರತ ದೇಶದ ಯೋಜನಾ ಆಯೋಗದವರು ಕುಳಿತು ಚರ್ಚೆ ಮಾಡಿ ಒಂದು ರಾಜಕೀಯೇತರ ಸರ್ಕಾರಿ ಸಂಸ್ಥೆಯನ್ನು ಹುಟ್ಟಾಕಬೇಕು ಅಂತೇಳಿ ಈ ಭಾರತ್ ಸೇವಕ್ ಸಮಾಜನ್ನು ಸ್ಥಾಪನೆ ಮಾಡ್ತಾರೆ. ಈ ಭಾರತ್ ಸೇವಕ್ ಸಮಾಜದ ರೂಪುರೇಷೆಗಳನ್ನು ರೆಡಿ ಮಾಡಿ ಇದನ್ನು 1952
ಪಾರ್ಲಿಮೆಂಟ್ನಲ್ಲಿ ಇಟ್ಟು ಅದರ ಬಗ್ಗೆ ವಿಸ್ತೃತವಾದಂಥ ಚರ್ಚೆ ಮಾಡಿ ಪಾರ್ಲಿಮೆಂಟ್ನಿಂದ ಇನಾನಿಮಸ್ ಆಗಿ ಅಪ್ರೂವಲ್ ತಗೊಂಡು ಸ್ಥಾಪಿತವಾಗಿರುವಂಥ ಸಂಸ್ಥೆ ಭಾರತ್ ಸೇವಕ್ ಸಮಾಜ್. ಇದಕ್ಕೆ ನಾನು ಪ್ರಸ್ತುತವಾಗಿ ಭಾರತ ದೇಶದ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿಯಾಗಿ ನಾನು ನಾಮನಿರ್ದೇಶನಕ್ಕೆ ಒಳಪಟ್ಟಿದ್ದೇನೆ. ಸೊ ಈಗ ಮುಖ್ಯವಾಗಿ ಇದರ ಮುಖ್ಯವಾದ ಕೆಲಸ ಏನಪ್ಪ ಅಂದರೆ, ಕೇಂದ್ರ ಸರ್ಕಾರ ಮತ್ತು ಸಾಮಾನ್ಯ ಒಬ್ಬ ಹಳ್ಳಿಯ ರೈತನೋ ಸಾಮಾನ್ಯ ನಾಗರಿಕನೋ ಇವರಿಬ್ಬರ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡುವಂಥದ್ದು ಈ ಭಾರತ್ ಸೇವಕ್ ಸಮಾಜ್. ಇದರ ಮೂಲ ಉದ್ದೇಶ ಸರ್ಕಾರದ ಯಾವುದೇ ಯೋಜನೆಗಳು ಸಾಮಾನ್ಯ ಜನರನ್ನು ತಲುಪ್ತಾ ಇದೆಯಾ, ಈ ಯೋಜನೆಯಿಂದ ಸಾಮಾನ್ಯ ಯಾವ ಉದ್ದೇಶಕ್ಕೋಸ್ಕರ ಈ ಯೋಜನೆ ಅನುಷ್ಠಾನಗೊಳ್ತು ಅದು ನಿಜವಾಗಲೂ ಕಾರ್ಯಪ್ರವೃತ್ತವಾಗಿದೆಯಾ, ಅದು ಸಮಗ್ರವಾಗಿ ಕೆಲಸ ಮಾಡ್ತಾ ಇದೆಯಾ, ಅದು ಜನರ ಮುಖ ತಲುಪ್ತಾ ಇದೆಯಾ, ಇದನ್ನು ನೋಡುವಂಥದ್ದು. ಇದನ್ನು ನೋಡಿ ಅದ್ರ ಬಗ್ಗೆ ವರದಿ ಕೊಡುವಂಥದ್ದು. ಜೊತೆಗೆ ಅದು ಅಪ್ರಯೋಜಕವಾಗಿದ್ದರೆ, ಇಲ್ಲ ಇದು ಯಾವುದೋ ಮಟ್ಟದಲ್ಲಿ ಇದರ ಕಾರ್ಯನಿರ್ವಹಣೆ ಸರಿಯಿಲ್ಲ ಅಂತ ಹೇಳಿದ್ರು ಕೂಡ ಅದ್ರ ಬಗ್ಗೆನೂ ಕೂಡ ಸರ್ಕಾರಕ್ಕೆ ತಿಳಿಸುವಂಥದ್ದು. ಜೊತೆಗೆ ನಮ್ಮದು ಪ್ರಜಾಪ್ರಭುತ್ವ ದೇಶ, ಪ್ರಜೆಗಳಿಗೋಸ್ಕರ ಇರುವಂಥ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾಮಾನ್ಯ ನಾಗರಿಕನೇ ಪ್ರಭುವಾಗಿರೋದ್ರಿಂದ ಆತ ಕೇವಲ ಓಟ್ ಹಾಕಿ ಕೇವಲ ಅಂತ ತಾವು ತಪ್ಪು ತಿಳಿಬಾರ್ದು, ತಮ್ಮ ಮತದಾನವನ್ನು ಅಷ್ಟೇ ಚಲಾಯಿಸಿ ತಮಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅಂತ ಕೂರೋದನ್ನು ಭಾರತ್ ಸೇವಕ್ ಸಮಾಜ್ ವಿರೋಧಿಸ್ತದೆ. ಅವರು ಸಾಮಾನ್ಯ ಜನ ಯಾವತ್ತೂ ಅವರು ತಮ್ಮ ಮತವನ್ನು ಚಲಾಯಿಸಿದ ನಂತರವೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜಾಗೃತ ಸ್ಥಿತಿಯಲ್ಲಿ ಇರಬೇಕು ಅಥವಾ ಅವರನ್ನು ಇರಿಸಬೇಕು ಅಂತ ಒಂದು ವ್ಯವಸ್ಥೆಯನ್ನು ಉಳಿಸ್ಕೊಳ್ಳುವಂಥ ಒಂದು ಜವಾಬ್ದಾರಿ ಭಾರತ್ ಸೇವಕ್ ಸಮಾಜ್ಗೆ ಇದೆ. ಈಗ ಜನಸಂಪರ್ಕನ ಹೆಂಗೆ ಸಂಪರ್ಕ ಸಾಧಿಸೋದು ಹೆಂಗೆ ಸರ್? ಈಗ ನಿಮ್ಮಲ್ಲಿ ಏನೋ ಕಾರ್ಯಕರ್ತರು ಇದ್ದಾರಾ ಭಾರತ್ ಸೇವಕ್ ಸಮಾಜದೊಳಗಡೆ? ಈಗ ಒಂದು ವೇಳೆ ಜನರನ್ನು ನೀವು ತಲುಪ್ತಿರೋದು ಹೇಗೆ ಜನರನ್ನು? ಈಗ ಕಾರ್ಯಕ್ರಮ ಚೆನ್ನಾಗಿದೆಯೋ ಇಲ್ವೋ, ಸರ್ಕಾರದ ಯೋಜನೆಗಳು ಸರಿಯಾಗಿದೆಯೋ ಸರಿಯಾಗಿಲ್ವೋ ಅನ್ನೋದನ್ನು ನೀವು ಹೆಂಗೆ ಜಡ್ಜ್ ಮಾಡ್ತೀರಿ? ಜನರನ್ನು ಭೇಟಿ ಮಾಡಿ ಜಡ್ಜ್ ಮಾಡ್ತಾರೆ, ಹೇಗೆ ಜಡ್ಜ್ ಮಾಡ್ತೀರಿ? ನಾವು ಇದನ್ನು ಜನರ ಅಭಿಪ್ರಾಯ ಪಡೆದೇ ಜಡ್ಜ್ ಮಾಡಬೇಕು. ಕಾರಣ ಯಾಕೆ ಅಂದರೆ ಅದರ ಫಲಾನುಭವಿಗಳು ಅವರೇ. ಆದ್ದರಿಂದ ಈಗ ನನಗೆ ಈ ವಿಚಾರದಲ್ಲಿ ಸ್ವಲ್ಪ ಕೆಲಸ ಸುಲಭ ಆಗಿದೆ. ಯಾಕೆಂದರೆ ನಾನು ಆಲ್ರೆಡಿ 2009ರಿಂದನೂ ಈ ಮಾನವ ಹಕ್ಕುಗಳ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಇರೋದ್ರಿಂದ, ಸಾಮಾನ್ಯ ಜನರ ಜೊತೆ ನನಗೆ ಸಂಪರ್ಕ ಇರೋದರಿಂದ, ಜೊತೆಗೆ ನನಗೆ ಸಂಘಟನೆ ಇರೋದರಿಂದ, ಕಾರ್ಯಕರ್ತರು ಇರೋದರಿಂದ, ನಾನು ಈ ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನ ಏನಿದೆ ಇದನ್ನೇ ಒಂದು ಚಕ್ರವಾಗಿ ಬಳಸ್ಕೊಂಡು ನಮ್ಮ ಭಾರತ್ ಸೇವಕ್ ಸಮಾಜ ಅನ್ನೋ ರಥವನ್ನು ನಾನು ಜನರ ಹತ್ತಿರಕ್ಕೆ ತೊಗೊಂಡು ಹೋಗ್ತೀನಿ ಅನ್ನೋ ಒಂದು ಧೈರ್ಯ ನನಗಿದೆ. ಆ ನಿಟ್ಟಿನಲ್ಲಿ ನಾನು ಆಲ್ರೆಡಿ ಕಾರ್ಯಪ್ರವೃತ್ತನಾಗಿದ್ದೇನೆ. ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಚಟುವಟಿಕೆಗಳನ್ನು ರಚನಾತ್ಮಕವಾಗಿ ಹಾಕ್ಕೊಂಡು ಸಾಮಾನ್ಯ ಜನರನ್ನು ಮುಟ್ಟಿ ಅವರ ಅಭಿಪ್ರಾಯಗಳನ್ನು ಕಲೆಕ್ಟ್ ಮಾಡಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಅಂದರೆ ನಿಮ್ಮ ವರದಿಗಳನ್ನು ಕೇಂದ್ರ ಸರ್ಕಾರ ಪರಿಗಣಿಸಲೇಬೇಕು. ನಮ್ಮದೊಂದು ಶಾಸನಬದ್ಧ ಸಂಸ್ಥೆ, ಪಾರ್ಲಿಮೆಂಟಿಂದ ಅಪ್ರೂವಲ್ ಆಗಿದೆ ಅಂದರೆ ನೋಡಿ, ಅದನ್ನೇ ನಾನು ಆಗಲೇ ಹೇಳಿದೆ, ಇದೊಂದು ವಿಪರ್ಯಾಸ ಅಂತ. ಪಾರ್ಲಿಮೆಂಟಲ್ಲಿ ಪಾಸಾಗುವಂಥದ್ದು ಯಾವುದು? ಕಾನೂನು ಪಾಸಾಗುವಂಥ ಪಾರ್ಲಿಮೆಂಟಲ್ಲೇ ಪಾಸಾಗಿರುವಂಥ ಸಂಸ್ಥೆ ಇದು. ಓಕೆ, ಇದು ಒಂದು ಮಹತ್ತರ ಉದ್ದೇಶವನ್ನು ಇಟ್ಕೊಂಡು ಬಂದಿರುವಂಥದ್ದು. ಇದ್ರ ಬಗ್ಗೆ ಸಾಮಾನ್ಯ ಜನರಿಗೇನು ಅಧಿಕಾರಿ ವರ್ಗಗಳಲ್ಲೇ ಗೊತ್ತಿಲ್ಲ, ಅದು ಪರಿಚಯವೇ ಇಲ್ಲ, ತುಂಬ ಜನಕ್ಕೆ ಪರಿಚಯವೇ ಇಲ್ಲ. ಅದಕ್ಕೆ ನಾನಾ ಕಾರಣಗಳಿದೆ. ಯಾಕೆಂದರೆ 52ನೇ ಇಸ್ವಿಯಿಂದ ಪ್ರಾರಂಭವಾದಂಥ ಈ ಸಂಸ್ಥೆ ಪ್ರಾರಂಭದಲ್ಲಿ ಏಳಿಗೆಯನ್ನು ಕಂಡು ತದನಂತರ ಬಿದ್ದಿದೆ, ಮತ್ತೆ ಹೇಳೋ ಪ್ರಯತ್ನದಲ್ಲಿದೆ. ಬಟ್ ಇದನ್ನು ಸಮಗ್ರವಾಗಿ ಯಾರೂ ಕೂಡ ಇದ್ರ ಬಗ್ಗೆ ಅಧ್ಯಯನ ಮಾಡಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ಪ್ರಯತ್ನ ಈ ಹಿಂದೆ ಬಂದಂಥ ಯಾವ ಪದಾಧಿಕಾರಿಗಳು ಮಾಡಿಲ್ಲ. ಅದು ಒಂದು ದುರಂತವೇ. ಆದರೆ ಆ ತಪ್ಪನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ನನ್ನ ವ್ಯಾಪ್ತಿಯಲ್ಲಿ, ನನ್ನ ದೃಷ್ಟಿಕೋನದಲ್ಲಿ ಇದನ್ನು ನಾನು ಸಾಕಷ್ಟು ಸಮಗ್ರವಾಗಿ ಅಧ್ಯಯನ ಕೂಡ ಮಾಡ್ಕೊಂಡಿದ್ದೀನಿ. ಇದು ಏಳೇನಕ್ಕಾಯಿತು, ಬೇಳೇನಕ್ಕಾಯಿತು, ಮುಂದೆ ಇದನ್ನು ಜನರ ಹತ್ರ ನಾನು ತೊಗೊಂಡೋದಾಗ ನನಗೆಷ್ಟು ಹೊಣೆಗಾರಿಕೆ ಇರ್ತದೆ ಅನ್ನೋ ಅರಿವು ನನಗಿದೆ. ಆದ್ದರಿಂದ ನಾನು ತುಂಬ ಆತ್ಮವಿಶ್ವಾಸದಿಂದ ಹೇಳ್ತೀನಿ, ಭಾರತ್ ಸೇವಕ್ ಸಮಾಜವನ್ನು ಫಸ್ಟು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇದನ್ನು ಮೊದಲು ನಮ್ಮ ಸುಮಾರು ಏನಿದೆ 2400 ಚಿಲ್ಲರೆ ಹಳ್ಳಿಗಳಿರಬೇಕು ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟು ಹಳ್ಳಿಗಳಲ್ಲೂ ಕೂಡ ನಾವು ವಿಲೇಜ್ ಲಾ ಅವೇರ್ನೆಸ್ ಕಮಿಟಿಗಳನ್ನು ಮಾಡಿ ಅಲ್ಲಿ ವಿಶ್ವ ಮಾನವ ಹಕ್ಕುಗಳ ಸೇವಾ ಪ್ರತಿಷ್ಠಾನದೊಂದಿಗೆ ಈ ಭಾರತ್ ಸೇವಕ್ ಸಮಾಜದ ಉದ್ದೇಶ ಏನು,
ಈ ಭಾರತ್ ಸೇವಕ್ ಸಮಾಜದಲ್ಲಿ ಒಬ್ಬ ಸಾಮಾನ್ಯ ನಾಗರಿಕನು ಕೂಡ ಹೇಗೆ ತನ್ನ ಒಂದು ಪಾರ್ಟಿಸಿಪೇಷನ್ನ ಅಂದರೆ ತನ್ನ ಏನು ತನ್ನನ್ನು ತಾನು ಹೇಗೆ ತೊಡಗಿಸ್ಕೋಬೋದು ಅನ್ನೋದ್ರ ಬಗ್ಗೆ ಆತನಿಗೆ ನಾವು ಜ್ಞಾನವನ್ನು ಅರಿವನ್ನು ಮೂಡಿಸುವಂಥ ಎಲ್ಲ ಕೆಲಸವನ್ನು ನಾನು ಮಾಡ್ತೀನಿ. ಮಾನವ ಹಕ್ಕುಗಳ ಕುರಿತಾಗಿ ನೀವು ಮಾಡ್ತಿರುವಂಥ ಪ್ರಯತ್ನ ಸರ್ ಮತ್ತಷ್ಟು ಯಶಸ್ಸನ್ನು ಸಾಧಿಸಲಿ. ಈಗ ಕೆಲವು 26 ಜಿಲ್ಲೆಗಳಲ್ಲಿ ನೀವು ನಿಮ್ಮ ಕಾರ್ಯಕರ್ತರನ್ನು ಹೊಂದಿದ್ದೀರಿ ಅಂತ ಹೇಳಿದ್ರಿ. ಮತ್ತಷ್ಟು ಜಿಲ್ಲೆಗಳಿಗೆ ನಿಮ್ಮ ಸಂಘಟನೆ ವಿಸ್ತರಿಸ್ಕೊಂಡು ಹೋಗಲಿ. ಮಾನವ ಹಕ್ಕುಗಳ ಕುರಿತಾಗಿ ಜಾಗೃತಿಗಳನ್ನು ಮೂಡಿಸುವ ಪ್ರಯತ್ನ, ನೀವು ಹೇಳಿದಾಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಸತತವಾಗಿ ನಡೀತಾ ಇರಲಿ. ಮತ್ತು ಉಲ್ಲಂಘನೆ ಆದಾಗ ಅವರಿಗೆ ಕಾನೂನಿನ ನೆರವು ಬೇಕಾಗುತ್ತೆ, ಸಲಹೆಗಳು ಬೇಕಾಗುತ್ತೆ. ಆ ಥರದ ಪ್ರಯತ್ನ ನಿಮ್ಮ ಸಂಸ್ಥೆ ಕೊಡ್ತಾನೆ ಇರಲಿ ಸರ್. ನಿಮ್ಮ ಕಾರ್ಯಕರ್ತರು ಮತ್ತಷ್ಟು ಹೆಚ್ಚುತ್ತಾ ಹೋಗಲಿ. ಮತ್ತು ಮಾನವ ಹಕ್ಕುಗಳ ಕುರಿತಾಗಿ ಮತ್ತೆ ಹೊಸ ವಿಷಯಗಳ ಕುರಿತು ನಾವು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತಾ ಹೋಗೋಣ. ನೋಡಿದ್ರಲ್ಲ ವೀಕ್ಷಕರೇ, ಇದು ಸಾಧಕರೊಂದಿಗೆ ಸಂವಾದ. ಮಾನವ ಹಕ್ಕುಗಳು ತುಂಬ ವಿಸ್ತೃತವಾದಂಥ ರೂಪ ಅಂತ ನಾನು ಕಾರ್ಯಕ್ರಮ ಆರಂಭಕ್ಕೂ ಮುಂಚಿತವಾಗಿ ಹೇಳಿದೆ. ಹಾಗಾಗಿ ಬದಲಾಗುತ್ತಿರುವಂಥ ಭಾರತದ ಕಾಲಘಟ್ಟದಲ್ಲಿ ಮಾನವ ಹಕ್ಕುಗಳ ಕುರಿತಾಗಿ ಸಾಕಷ್ಟು ಚರ್ಚೆಗಳಾಗಬೇಕಿದೆ. ಪ್ರತ್ಯೇಕವಾದ ಕೆಲವು ವಿಷಯಗಳ ಬಗ್ಗೆ ಸುದೀರ್ಘವಾದಂಥ ಚರ್ಚೆಗಳು, ಜನಸಾಮಾನ್ಯರಿಗೆ ತಲುಪುವಂಥ ಚರ್ಚೆಗಳಾಗಬೇಕಿದೆ. ಮುಂದಿನ ದಿನಗಳಲ್ಲಿ ಸರ್ ಕೂಡ ನಮ್ಮ ಜೊತೆಗೆ ಇರ್ತಾರೆ ಮತ್ತು ಈ ಥರದ ಕಾರ್ಯಕ್ರಮಗಳಲ್ಲಿ ಇನ್ನೂ ವಿಶೇಷವಾದಂಥ ಸಂಚಿಕೆಗಳನ್ನು ಮಾಡುವಂಥ ಉದ್ದೇಶ ನಮ್ಮ ಸಂಸ್ಥೆಗಿದೆ ಸರ್. ಹಾಗಾಗಿ ನೀವು ನಮ್ಮ ಜೊತೆಗೆ ಸಹಕರಿಸಿದರೆ ನಿಮ್ಮ ಜ್ಞಾನದ ಪರಿಧಿ ಏನಿದೆಯೋ, ಅದು ನಿಮ್ಮ ಜ್ಞಾನದ ವಿಸ್ತಾರ ರೂಪ ಏನಿದೆಯೋ ಅದನ್ನು ನಮ್ಮ ಜೊತೆ ಪಸರಿಸ್ಕೊಂಡು ಹೋಗೋಣ. ಸಾಧ್ಯವಾದಷ್ಟು ಜನಸಾಮಾನ್ಯರಿಗೆ ಮಾನವ ಹಕ್ಕುಗಳ ಕುರಿತಾಗಿ ಅರಿವು ಮೂಡಿಸುವಂಥದ್ದು ಮತ್ತು ಅವರನ್ನು ಸಂರಕ್ಷಣೆ ಮಾಡುವ ನಿಟ್ಟಿನಲ್ಲಿ ನಿಮ್ಮ ಸಂಸ್ಥೆಗಳು ಕೆಲಸ ಮಾಡ್ತಾ ಹೋಗಲಿ. ಇಷ್ಟೊತ್ತು ಈ ಕಾರ್ಯಕ್ರಮದಲ್ಲಿ ಕುಳಿತುಕೊಂಡು ನಮ್ಮೊಂದಿಗೆ ಸಂವಾದ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ.